ಸುಮ್ಮನಹಳ್ಳಿಯಲ್ಲಿ ಪತ್ತೆಯಾಗಿದ್ದ ರೇಣುಕಾಸ್ವಾಮಿ ಶವ. ಅಪಾರ್ಟ್ಮೆಂಟ್ ಹತ್ರ ರೇಣುಕಾಸ್ವಾಮಿ ಶವ ಪತ್ತೆಯಾಗುತ್ತೆ. ಆ ಶವವನ್ನ ಮೊದಲ ಬಾರಿಗೆ ರೇಣುಕಾಸ್ವಾಮಿಗೆ ಕರೆ ಮಾಡಿ ಕರೆಸಿದ್ದಂತಹ ದರ್ಶನ್ ಬೌನ್ಸರ್ ಕರೆಯ ಆಧಾರದಲ್ಲಿ ಆರೋಪಿಗಳ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಮೊಬೈಲ್ನಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಕಳುಹಿಸಿರೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸಿದಂತ ಯುವಕ ರೇಣುಕಾಸ್ವಾಮಿ. ಇದೇ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ದರ್ಶನ್ ಅವರು ಕೂಡ ಕರೆಸಿಕೊಂಡಿರ್ತಾರೆ, ಆತನಿಗೆ ಬೆದರಿಸಿ ಕಳಿಸಬೇಕು ಅಂತ. ಸಿಡಿಆರ್ ಪರಿಶೀಲನೆ ಮಾಡಿದಾಗ ದರ್ಶನ್ ಬೌನ್ಸರ್ ಕರೆಸಿಕೊಂಡಿದ್ದು ಪೊಲೀಸರ ಬೆಳಕಿಗೆ ಬರುತ್ತೆ. ತನಿಖೆ ನಡೆಸಿದಾಗ ಬೌನ್ಸರ್ಸ್ ಹಾಗೂ ದರ್ಶನ್ ಪಾತ್ರದ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗುತ್ತೆ. ರೇಣುಕಾಸ್ವಾಮಿಗೆ ದರ್ಶನ್ ಬೌನ್ಸರ್ಸ್ ಹೋಗಿ ಕರ್ಕೊಂಡು ಬಂದಿರ್ತಾರೆ ಅನ್ನೋ ಡೀಟೇಲ್ಸ್ ಇದೆ. ನಂತರ ಬೌನ್ಸರ್ಸೇ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಅದಾದ ನಂತರ ನಟ ದರ್ಶನ್ ಕೂಡ ಆತನ ಮೇಲೆ ಹಲ್ಲೆ ಮಾಡ್ತಾರೆ, ಮರ್ಮಾಂಗಕ್ಕೆ ಒದಿತಾರಂತೆ. ಅದಾದ ಬಳಿಕ ಆತ ನಿತ್ರಾಣಗೊಂಡು ಕೆಳಗೆ ಬೀಳ್ತಾನೆ, ಮೃತಪಡ್ತಾನೆ. ಆತನಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವ ಸೌಜನ್ಯವನ್ನು ಕೂಡ ಇಲ್ಲಿ ತೋರಿಸೋದಿಲ್ಲ. ಮತ್ತಷ್ಟು ಡೀಟೇಲ್ಸ್ ವಿಷ್ಣು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾರೆ. ವಿಷ್ಣು, ಇಲ್ಲಿ ದರ್ಶನ್ ತಗ್ಲಾಕೊಂಡಿದ್ದು ಹೇಗೆ? ಪೊಲೀಸರು ಈ ಕೇಸನ್ನ ಹೇಗೆ ಭೇದಿಸಿದ್ರು? ಖಂಡಿತ ಸಭಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ತಗಲಾಕೊಂಡಿರುವಂತದ್ದು ನಿಜಕ್ಕೂ ಪೊಲೀಸರ ಕಾರ್ಯವೈಖರಿಯನ್ನು ಮೆಚ್ಚುತ್ತಾ ಹೋಗ್ಬೇಕು. ಅದರಲ್ಲೂ ಪ್ರಮುಖವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರ ಅದರಲ್ಲೂ ಅವರ ಚಾಣಾಕ್ಷತನ ಈ ಪ್ರಕರಣದಲ್ಲಿ ಎದ್ದು ಕಾಣುವಂಥದ್ದು. ಯಾಕಂತಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸತ್ತು ಬಿದ್ದಂತ ಸಂದರ್ಭದಲ್ಲಿ ಆ ಶವವನ್ನ UDR ಅಂತ ಮಾಡ್ತಾರೆ, ಅಂದ್ರೆ ಹುಡುಕಾಟ ನಡೆಸ್ತಾರೆ, ಆತನ ಮೂಲವನ್ನ ಪತ್ತೆ ಹಚ್ಚುವಂತಕ್ಕೆ ಮುಂದಾಗ್ತಾರೆ. ಆಗ ಸಾಮಾನ್ಯವಾಗಿ ಸುಳಿವು ಸಿಗ್ಲಿಲ್ಲ ಅಂತ UDR ಮಾಡಿ ಪೊಲೀಸರೇ ಅದನ್ನ ದಫನ್ ಮಾಡುವಂತ ಅನೇಕ ಪ್ರಸಂಗಗಳಿರುವಂತದ್ದು. ಆದ್ರೆ ಈ ಪ್ರಕರಣದಲ್ಲಿ ಆತನ ಸುಳಿವು ಸಿಗುವಂತದ್ದು, ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸತ್ವ ಅನುಗ್ರಹ ಹೊಸದಾಗಿರುವಂತಹ ಅಪಾರ್ಟ್ಮೆಂಟ್ ಏನಿದೆ ಕಾಮಾಕ್ಷಿಪಾಳ್ಯ ಬ್ರಿಡ್ಜ್ ಬಳಿ ಬರುವಂತಹ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮೋರಿ ಪಕ್ಕದಲ್ಲಿ ಒಂದು ಶವವನ್ನು ನೋಡ್ತಾನೆ. ಆ ಶವವನ್ನು ನೋಡಿದಂತಹ ಬಳಿಕ ಕೇವಲ್ ಎಂಬಾತ ಹೋಗಿ ಪೊಲೀಸರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತಾನೆ. ಈ ರೀತಿ ಆಗಿದೆ, ಒಬ್ಬ ಶವ ಪತ್ತೆ ಆಗಿದೆ ಅಂತೇಳಿ. ಆಗ ಸ್ಥಳಕ್ಕೆ ಬಂದಂತಹ ಪೊಲೀಸರು ಅದನ್ನ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಮೊದಲು ಯಾವ ಶವ ಅಂತೇಳಿ ಹುಡುಕಾಟ ನಡೆಸಿದಂತ ಸಂದರ್ಭದಲ್ಲಿ ಸುಮಾರು ದಿನಗಳ ಕಾಲ ಆತ ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಮುಖದಲ್ಲೂ ಸುಗಡ ಸಾಕಷ್ಟು ಗಂಭೀರವಾದಂತಹ ಗಾಯಗೊಂಡಿರುತ್ತೆ. ಅದಾದ ಬಳಿಕ ಆತ ರೇಣುಕಾಸ್ವಾಮಿ ಅನ್ನೋದನ್ನ ಪತ್ತೆ ಮಾಡ್ತಾರೆ. ಮತ್ತೆ ಚಿತ್ರದುರ್ಗ ಮೂಲ ಅನ್ನೋದು ಕೂಡ ಪೊಲೀಸರಿಗೆ ಕ್ಲಿಯರ್ ಸಿಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಒಂದು ಆಧಾರ್ ಬೇಸ್ ಅಲ್ಲಿ ಆತನ ಮುಖವನ್ನು ಪತ್ತೆ ಹಚ್ಚಿದ್ರು ಅಂತ ಹೇಳಲಾಗ್ತಿರುವಂತದ್ದು. ಆದ್ರೆ ಅದನ್ನು ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಈ ರೀತಿ ಪತ್ತೆ ಹಚ್ಚಿದಂತಹ ಪೊಲೀಸರು ನೆಕ್ಸ್ಟ್ ಏನು ಅಂತ ನೋಡಿದಂತಹ ಸಂದರ್ಭದಲ್ಲಿ ಆತ ಎಲ್ಲಿದ್ದ ಅಂತ ಹುಡುಕಾಟ ನಡೆಸಿದಾಗ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ ಅಲ್ಲಿ ಆತ ವಾಸ ಇರೋದು ಕೂಡ ಗೊತ್ತಾಗುತ್ತೆ. ಅಲ್ಲಿರುವಂತಹ ಒಂದು ಮೆಡಿಕಲ್ ಶಾಪ್ ನಲ್ಲಿ ಕೆಲಸವನ್ನ ಮಾಡ್ತಿರೋದು ಕೂಡ ಗೊತ್ತಾಗುತ್ತೆ. ನೇರವಾಗಿ ಮೆಡಿಕಲ್ ಶಾಪ್ ಬಳಿ ಪೊಲೀಸರ ಟೀಮ್ ತರಳುತ್ತೆ. ಅಲ್ಲೂ ಹೋಗಿ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಆತನ ರೂಮ್ ನಲ್ಲಿ ಇರುವಂತಹ ಸ್ನೇಹಿತರ ಬಗ್ಗೆ ಮೊದಲು ಪೊಲೀಸರು ಸಸ್ಪೆಕ್ಟ್ ಮಾಡಿ ಡೌಟ್ ಪಡ್ತಾರೆ. ಅಲ್ಲಿ ಹೋಗಿ ಅವರ ರೂಮ್ ನಲ್ಲಿ ಇದ್ದಂತಹ ಫ್ರೆಂಡ್ಸ್ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಈ ರೀತಿ ವಿಚಾರಣೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಆತನನ್ನ ಯಾರೋ ಕಳೆದ ಕೆಲ ದಿನಗಳ ಹಿಂದೆ ಕರ್ಕೊಂಡು ಹೋದ್ರು, ಒಂದಿಬ್ರು ಬಂದಿದ್ರು ಅನ್ನೋ ಮಾಹಿತಿಯನ್ನ ನೀಡ್ತಾರೆ. ಆ ಮಾಹಿತಿ ಸಿಕ್ಕಂತ ತಕ್ಷಣ ಪೊಲೀಸರು ಆತನ ಸೋಷಿಯಲ್ ಮೀಡಿಯಾವನ್ನ ಆಕ್ಟಿವೇಟ್ ಮಾಡಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಯಾವ ಉದ್ದೇಶಕ್ಕೋಸ್ಕರ ಕರೆದೊಯ್ದಿರ್ಬೋದು, ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತೇಳಿ ಹುಡುಕಾಟ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರಿಗೆ ಕ್ಲಿಯರ್ ಆಗಿ ಸಿಗೋದೇನಂತಂದ್ರೆ ಇಲ್ಲಿ ಪವಿತ್ರ ಗೌಡಗೆ ಆತ ಮೆಸೇಜ್ ಕಳಿಸಿರುವಂತಹ ಅಂಶಗಳು ಕೂಡ ಇಲ್ಲಿ ಪತ್ತೆ ಆಗುತ್ತೆ. ಜೊತೆಗೆ ಅವನು ಕಮೆಂಟ್ ಮಾಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಆಕ್ರೋಶಗ್ರಸ್ತವಾಗಿ ಕೌಂಟರ್ ಮಾಡಿರೋದಿರ್ಬೋದು. ಅದಾದ ನಂತರ ಈತ ಸೋಷಿಯಲ್ ಮೀಡಿಯಾ ಮೂಲಕನೇ ಆಕೆಯನ್ನ ಸಾಕಷ್ಟು ಬಾರಿ ಮೆಸೇಜ್ ಮಾಡಿ ಟೀಕೆ ಮಾಡೋದಿರ್ಬೋದು, ಮತ್ತೆ ಆಕೆಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಿರೋದೇನಿದೆ ಅದೆಲ್ಲದೂ ಕೂಡ ಪತ್ತೆ ಆಗುತ್ತೆ. ಆಗ ಪೊಲೀಸರಿಗೆ ಒಂದು ಸಸ್ಪೆಕ್ಟ್ ಆಗೋದು ಅಂತಂದ್ರೆ ಯಾರೋ ಈ ಲೇಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವನಿಗೆ ಹಲ್ಲೆ ನಡೆಸಿ ಕೊಲೆ ಮಾಡಿರ್ಬೋದು ಅನ್ನೋಂತಹ ಸಸ್ಪೆಕ್ಟ್ ಅನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾರೆ. ಅದರ ಜೊತೆಗೆ ನಂತರ ಪೊಲೀಸ್ ಟೀಮ್ ಅಲ್ಲಿ ಆತನ CDR ಅನಾಲಿಸಿಸ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವತ್ತು ಆತ ಮಿಸ್ಸಿಂಗ್ ಆಗ್ತಾನೆ ಆ ದಿನದ CDR ತೆಗೆದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ನಂಬರ್ ಜೊತೆ, ಅಂದ್ರೆ ಕಾಮಾಕ್ಷಿಪಾಳ್ಯದ ಆತನ ಮೆಡಿಕಲ್ ಶಾಪ್ ಬಳಿಯಿಂದ ಆತನ ಕರ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ CDR ಡನ್ ತೆಗೆದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ನಂಬರ್ ಜೊತೆ ಇನ್ನೆರಡು ನಂಬರ್ ಆಕ್ಟಿವ್ ಆಗಿ ಅಲ್ಲಿಂದ RR ನಗರ ತನಕ ಟ್ರಾವೆಲ್ ಮಾಡುವಂತಹ ಅಂಶಗಳು ಪತ್ತೆ ಆಗುತ್ತೆ. ಆಗ ಪೊಲೀಸರಿಗೆ ಗೊತ್ತಾಗೋದೇನಂತಂದ್ರೆ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ಇದ್ರು ಅಂತೇಳಿ. ಆ ಎರಡು ನಂಬರ್ನ ಟ್ರ್ಯಾಕ್ ಮಾಡಿದಂತಹ ವೇಳೆಯಲ್ಲಿ ಅದು ನೇರವಾಗಿ RR ನಗರದ ದರ್ಶನ್ ಮನೆಗೆ ಲಿಂಕ್ ಆಗುತ್ತೆ. ಯಾಕಂತಂದ್ರೆ ಅವರಿಬ್ರು ಅಲ್ಲಿದ್ದಂತಹ ಬೌನ್ಸರ್ಸ್ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಬಂದಂತಹ ಬೌನ್ಸರ್ಸ್ ಆತನನ್ನ ಕರ್ಕೊಂಡು ಹೋಗುವಂತ ಕೆಲಸ ಆಗುತ್ತೆ. ಮೊದಲು ಅಲ್ಲಿ RR ನಗರದ ಮನೆಯಲ್ಲಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸುವಂತ ಕೆಲಸನ ಎಲ್ಲ ಬೌನ್ಸರ್ಸ್ ಮಾಡ್ತಾರೆ. ಈ ವೇಳೆನೆ ಸಾಕಷ್ಟು ಗಂಭೀರವಾಗಿ ಆತ ಗಾಯಗೊಳ್ತಾನೆ. ಕಿವಿ ಮತ್ತೆ ತಲೆ ಭಾಗದಲ್ಲಿ ಸಾಕಷ್ಟು ಏಟ್ ಕೂಡ ಬೀಳುತ್ತೆ. ಸಿಕ್ಕ ವಸ್ತುಗಳಿಂದ ಆತನ ಮೇಲೆ ದಾಳಿ ನಡೆಸಿದಂತಹ ಅಂಶಗಳನ್ನು ಸಂಬಂಧಪಟ್ಟಂತೆ ಪೊಲೀಸರಿಗೆ ಸಸ್ಪೆಕ್ಟ್ ಮಾಡಿದ್ದಾರೆ. ಅದಾದ ನಂತರ ಅಲ್ಲಿಗೆ ಬರುವಂತಹ ದರ್ಶನ್ ಕೂಡ ಕೆಲವೊಂದಷ್ಟು ಬಾರಿ ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಈ ವೇಳೆಯಲ್ಲಿ ಆತನ ತಲೆ, ಕಿವಿ ಮತ್ತು ಕಣ್ಣಿನ ಭಾಗಕ್ಕೆ ಗಂಭೀರ ಏಟಿನ ಜೊತೆಗೆ ಮರ್ಮಾಂಗದ ಮೇಲೂ ಕೂಡ ಕಾಲಿನಿಂದ ತುಳಿದಿರುವಂತದ್ದು, ಒದ್ದಿರುವಂತಹ
ಇನ್ನು ಮಾರ್ಕುಗಳು ಕೂಡ ಈಗ ಪೊಲೀಸರಿಗೆ ಪತ್ತೆ ಆಗಿರುವಂತದ್ದು. ಈ ಮೂಲಕ ಆತನನ್ನ ಹೊಡೆದು ಕೊಂದಿದ್ದಾರೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕನ್ಕ್ಲೂಷನ್ ಬಂದಿದ್ದಾರೆ. ಇದೇ ಆಧಾರದ ಮೇರೆಗೆ ಇಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋ ಸಂಬಂಧಪಟ್ಟಂಗೆ ಆತನ ಇಬ್ಬರನ್ನ ಕರ್ಕೊಂಡ್ಬಂದು ಪೊಲೀಸರ ಭಾಷೆಯಲ್ಲಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಾಗ ದರ್ಶನ್ನೇ ಆತನನ್ನ ಕರ್ಕೊಂಡ್ಬರೋದಕ್ಕೆ ಸೂಚನೆ ಕೊಟ್ಟಿದ್ದು ಅನ್ನೋದನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಜೊತೆಗೆ ಅವರ ಜೊತೆ ದರ್ಶನ್ ಕೂಡ ಅಲ್ಲೇ ನಡೆಸಿದ್ರು ಅನ್ನೋ ಒಂದು ಅಂಶವನ್ನು ಕೂಡ ಆ ಬೌನ್ಸರ್ಗಳು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಆತನನ್ನ ಬಂಧಿಸಬೇಕೋ ಬೇಡವೋ ಅಂತ ಹೇಳಿ 2 ದಿನಗಳ ಕಾಲ ಅದರ ಪ್ರಮುಖವಾಗಿ ವೆಸ್ಟ್ ಡಿಸಿಪಿ ಆಗಿರುವಂತಹ ಗಿರೀಶ್ ಅವರು ಯೋಚನೆ ನಡೆಸ್ತಾರೆ. ಯಾಕಂತಂದ್ರೆ ಸಾಕಷ್ಟು ಮಂದಿ ಅಭಿಮಾನಿಗಳನ್ನು ಹೊಂದಿರುವಂತಹ ಈ ವ್ಯಕ್ತಿನ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು, ಎಲ್ಲ ಅಂಶಗಳು ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.